ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ. ಐ ವೆಲ್ಕಮ್ ಯು ಟು ಕೆಮ್ ಛಾಯಾ. ನಾನು ಈ ಚಾನಲ್ ಮಾಡೋ ಇಂಟೆನ್ಷನ್ ಏನು ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿನ ಕನ್ನಡದಲ್ಲಿ ಸಿಂಪಲಾಗಿ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಕೆಮಿಸ್ಟ್ರಿನ ಓಪನ್ ಎಲೆಕ್ಟಿವ್ ಆಗಿ ತೊಗೊಂಡಿದ್ರೆ, ಈಗ ನಾನು ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಇದೆ, ಅದರದ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಅದರಲ್ಲಿ 3 ಯೂನಿಟ್ ಇದೆ. ಅದರಲ್ಲಿ ಲಾಸ್ಟ್ ಯೂನಿಟ್ ಏನಿದೆಯಲ್ಲ, ಕಾನ್ಸೆಪ್ಟ್ ಆಫ್ ಎನರ್ಜಿ ಇನ್ ಬಯೋಸಿಸ್ಟಮ್ಸ್ ಅಂತ, ಅದರಲ್ಲಿ ಪ್ರೋಟೀನ್ ಮೆಟಬಾಲಿಸಮ್ ಅಂತ ಬರುತ್ತೆ. ಆ್ಯಕ್ಚುಲಿ ಫ್ಯಾಟ್ ಮೆಟಬಾಲಿಸಮ್ ಇರ್ಬೋದು, ಪ್ರೋಟೀನ್ ಮೆಟಬಾಲಿಸಮ್ ಇರ್ಬೋದು, ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಇರ್ಬೋದು, ಎಲ್ಲದಕ್ಕೂ ದಟ್ ಲೀಡ್ಸ್ ಟು ಎನರ್ಜಿ. ದ ಕಾನ್ಸೆಪ್ಟ್ ಆಫ್ ಎನರ್ಜಿ, ನಮ್ಮ ಬಾಡಿ ಒಳಗಡೆಗೆ ಎನರ್ಜಿ ಹೇಗೆ ಜನ್ರೇಟ್ ಆಗುತ್ತೆ ಬೈ ಟೇಕಿಂಗ್ ದೀಸ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ ಆ್ಯಸ್ ಎ ಫುಡ್. ಅದು ಹೇಗೆ ಮೆಟಬಾಲಿಸಮ್ ಆಗಿ ಆಗ್ತಾ ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಎನರ್ಜಿ ಇನ್ ಬಯೋಸಿಸ್ಟಮ್ಸ್ ಅಂತ ಕರಿತೀವಿ. ಆಲ್ರೆಡಿ ಫ್ಯಾಟ್ ಬಗ್ಗೆ, ಕಾರ್ಬೋಹೈಡ್ರೇಟ್ ಬಗ್ಗೆ ಮಾಡಿದ್ದೀನಿ. ಇವತ್ತು ನಾನು ಪ್ರೋಟೀನ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಅದರಲ್ಲಿ 3 ಕಾಂಪೊನೆಂಟ್ ಇರಲೇಬೇಕಾಗತ್ತೆ ನಮ್ಮ ಡಯಟಲ್ಲಿ. ಮೊದಲನೇದು ಕಾರ್ಬೋಹೈಡ್ರೇಟ್ ಇರಬೇಕು, ಎರಡನೇದು ಪ್ರೋಟೀನ್ ಇರಬೇಕು, ಮೂರನೇದು ಫ್ಯಾಟ್ ಅಥವಾ ಲಿಪಿಡ್ಸ್ ಅನ್ನೋದು ಇರಬೇಕಾಗತ್ತೆ. ಕಾರ್ಬೋಹೈಡ್ರೇಟಿಂದ ಬರುವಂಥ ಎನರ್ಜಿ ಏನಿದೆಯಲ್ಲ, ದ ಎನರ್ಜಿ ದಟ್ ಹ್ಯಾಸ್ ಬೀನ್ ಜನರೇಟೆಡ್ ಬೈ ಈಟಿಂಗ್ ಆರ್ ಬೈ ದಿ ಮೆಟಬಾಲಿಸಮ್ ಆಫ್ ದಿ ಕಾರ್ಬೋಹೈಡ್ರೇಟ್, ಅದು ಜನರಲಿ ನಾವು ಏನು ಮಾಡ್ತೀವಿ ಅಂದರೆ, ಡೇ ಟು ಡೇ ಲೈಫ್ ನಮ್ಮ ಕೂತ್ಕೊಳ್ಳೋದಕ್ಕೆ, ನಿಂತ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ, ಅದಕ್ಕೆಲ್ಲ ಏನು ಎನರ್ಜಿ ಬೇಕಲ್ಲ, ಆ ಎನರ್ಜಿಯಿಂದ ಎಲ್ಲಿಂದ ಬರುತ್ತೆ ಅಂದರೆ ಕಾರ್ಬೋಹೈಡ್ರೇಟಿಂದ ಬರುತ್ತೆ. ಅದೇ ರೀತಿ ನಮ್ದು ಯಾವುದೋ ಒಂದು ಸೆಲ್ಲು ಸಾಯ್ತಾ ಇರುತ್ತೆ ಅಥವಾ ಅದು ಮೇಂಟೈನ್ ಮಾಡಬೇಕಾಗತ್ತೆ, ರಿಪೇರ್ ಮಾಡ್ಕೋಬೇಕಾಗತ್ತೆ, ಅದಕ್ಕೆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದರೆ ಪ್ರೋಟೀನ್ ನಾವು ತೊಗೊಳೋದ್ರಿಂದ ಬರುತ್ತೆ. ಅದೇ ರೀತಿ ನಮಗೆ ನಾವು ಸ್ಟಾರ್ವಿಂಗ್ ಆಗಿದ್ದೀವಿ ಅಥವಾ ಉಪವಾಸ ಮಾಡ್ತಿದ್ದೀವಿ, ಫಾಸ್ಟಿಂಗ್ ಮಾಡ್ತಾಯಿದ್ದೀವಿ, ಸೊ ನನಗೆಲ್ಲೋ ಎನರ್ಜಿ ಅಥವಾ ನಾನು ತುಂಬ ವಿಗ್ರಸ್ಸಾಗಿ ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ಆವಾಗ ನನಗೆ ಎನರ್ಜಿ ಜಾಸ್ತಿ ಬೇಕಾಗತ್ತೆ. ಆ ಎನರ್ಜಿ ಎಲ್ಲಿಂದ ಸಿಗುತ್ತೆ ನನಗೆ ಅಂದರೆ, ಅದು ಮೆಟಬಾಲಿಸಮ್ ಆಫ್ ದಿ ಫ್ಯಾಟಿಂದ ಸಿಗುತ್ತೆ. ಅದು ಯೂಶಲಿ ಸ್ಟೋರ್ ಆಗಿರುತ್ತೆ, ಹೊರಗಡೆ ಬರೋದಿಲ್ಲ. ಅದು ತುಂಬ ಡ್ರಾಸ್ಟಿಕ್ ಕಂಡೀಷನ್ಸಲ್ಲಿ ಅದು ಬೇಕೇ ಬೇಕು ಅಂದಾಗ ಅದೇನಾಗುತ್ತೆ, ಹೊರಗಡೆಗೆ ಬರುತ್ತೆ. ಸೊ ಈ ರೀತಿಯಾಗಿ ನಮಗೆ ಆಲ್ ದಿ 3 ಕಾಂಪೊನೆಂಟು ಬೇಕಾಗತ್ತೆ. ಸಿನ್ಸ್ ನನಗೆ ಕಾರ್ಬೋಹೈಡ್ರೇಟ್ ಎನರ್ಜಿ ಏನಾಗುತ್ತೆ ಅಂದರೆ, ಎಲ್ಲ ಆ್ಯಕ್ಟಿವಿಟೀಸ್ ಆಫ್ ದಿ ಡೇ ಟು ಡೇ ಲೈಫ್ಗೆ ಬೇಕಾಗಿರೋದ್ರಿಂದ ಕಾರ್ಬೋಹೈಡ್ರೇಟು ಒಂದು 60% ತೊಗೋಬೇಕಾಗತ್ತೆ. ಈ ಪ್ರೋಟೀನ್ ಜಾಸ್ತಿ ತೊಗೊಳೋದು ಬೇಕಾಗಿಲ್ಲ, ನೆಸೆಸಿಟಿಲ್ಲ, ಒಂದು 30% ಬೇಕಾಗುತ್ತೆ. ಬಿಕಾಸ್ ಅದು ಮೇಂಟೈನ್ ಮಾಡೋದಕ್ಕೆ ಬೇಕಾಗಿರುವಂಥದ್ದು. ಈ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸು ತುಂಬ ಕಡಿಮೆ ಇರಬೇಕು. ಅಗೇನ್ ಇನ್ ಟರ್ಮ್ಸ್ ಆಫ್ ಎನರ್ಜಿ ರಿಲೇಷನ್ ನೀವು ಕನ್ಸಿಡರ್ ಮಾಡಿಕೊಂಡ್ರೆ, ಕಾರ್ಬೋಹೈಡ್ರೇಟು ಮತ್ತು ಪ್ರೋಟೀನ ತೊಗೊಂಡ್ರೆ, ಅದು 1 ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ ಅಥವಾ 1 ಗ್ರಾಮ್ ಆಫ್ ಪ್ರೋಟೀನ್ ಏನು ಮಾಡುತ್ತೆ, 4 ಕ್ಯಾಲರೀಸ್ ಆಫ್ ಎನರ್ಜಿನ ರಿಲೀಸ್ ಮಾಡುತ್ತೆ. ಅದೇ ನೀವು ಫ್ಯಾಟ್ನ ತೊಗೊಂಡ್ರೆ, ಅದು 1 ಗ್ರಾಮ್ ಆಫ್ ಫ್ಯಾಟು 9 ಕ್ಯಾಲರೀಸ್ ಆಫ್ ಎನರ್ಜಿನ ರಿಲೀಸ್ ಮಾಡುತ್ತೆ. ಇನ್ ಟರ್ಮ್ಸ್ ಆಫ್ ಎನರ್ಜಿನೂ ಫ್ಯಾಟ್ ಏನಾಗುತ್ತೆ, ಜಾಸ್ತಿ ಬೇಕಾಗಿಲ್ಲ. ಹಾಗಾಗಿ ಫ್ಯಾಟ್ನ ನಾವು ಸ್ಮಾಲ್ ಕ್ವಾಂಟಿಟಿನಲ್ಲಿ ತೊಗೋಬೇಕಾಗತ್ತೆ. ಎಗೇನ್ ಮೆಟಬಾಲಿಸಮ್ ಅಂತ ಕನ್ಸಿಡರ್ ಮಾಡ್ಕೊಂಡಿರೋದಾದರೆ, ನಾವು 2 ರೀತಿ ಮೆಟಬಾಲಿಸಮ್ನ 2 ಪಾತ್ ಹೇಳ್ತೀವಿ. ಒಂದಕ್ಕೆ ಅನಬಾಲಿಸಮ್ ಅಂತ ಹೇಳ್ತಾರೆ, ಇನ್ನೊಂದಕ್ಕೆ ಕೆಟಬಾಲಿಸಮ್ ಅಂತ ಹೇಳ್ತಾರೆ. ಒಂದು ಕೇಸಲ್ಲಿ ಲಾರ್ಜ್ ಮಾಲಿಕ್ಯೂಲ್ ಆಫ್ ಪ್ರೋಟೀನ್ಸ್ ಏನಿದೆಯಲ್ಲ, ಇಟ್ಸ್ ಎ ಬಯೋಪಾಲಿಮರ್, ಅದು ಬ್ರೇಕ್ ಆಗಿ ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದು ಕೇಸಲ್ಲಿ ಏನಾಗುತ್ತೆ ಅಂದರೆ, ಈ ಅಮೈನೋ ಆಸಿಡ್ಸ್ ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ದಿ ಪ್ರೋಟೀನ್. ಈ ಎರಡೂ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಸೊ ಇವತ್ತು ನಾನು ನನ್ನ ಎಪಿಸೋಡಲ್ಲಿ ಪ್ರೋಟೀನ್ ಮೆಟಬಾಲಿಸಮ್ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಛಾಯಾ. ನನ್ನ ಚಾನಲ್ನ ಶೇರ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ, ಪ್ರೋಟೀನ್ ಮೆಟಬಾಲಿಸಮ್ ಇನ್ವಾಲ್ವ್ಸ್ ಬೋತ್ ಅನಬಾಲಿಸಮ್ ಆ್ಯಂಡ್ ಕೆಟಬಾಲಿಸಮ್. ಅನಬಾಲಿಸಮ್ ಅಂತಂದ್ರೇನು, ಸಿಂಥಸಿಸ್ ಆಫ್ ಪ್ರೋಟೀನ್ ಆ್ಯಂಡ್ ಅಮೈನೋ ಆಸಿಡ್, ಅದಕ್ಕೆ ನಾವು ಅನಬಾಲಿಸಮ್ ಅಂತ ಹೇಳ್ತೀವಿ. ಬ್ರೇಕಿಂಗ್ ಆಫ್ ಅ ಪ್ರೋಟೀನ್ ಇಂಟು ಅಮೈನೋ ಆಸಿಡ್, ಅದಕ್ಕೆ ಕೆಟಬಾಲಿಸಮ್ ಅಂತ ಹೇಳ್ತೀವಿ. ಅನಬಾಲಿಸಮು ಕೆಟಬಾಲಿಸಮು ಎರಡೂ ಸೇರಿದಾಗ ನಿಮಗೆ ಆಗುವಂಥದ್ದೇ ಮೆಟಬಾಲಿಸಮ್. ಸೊ ಪ್ರೋಟೀನ್ ಮೆಟಬಾಲಿಸಮಲ್ಲಿ ಎರಡೂ ಆಗ್ತಾ ಹೋಗುತ್ತೆ. Protein are synthesized by the ribosome using mRNA template in the translation process, followed by the post-translational modification. Non-essential amino acids are synthesized from various intermediates of citric acid cycle. Okay, when you consider the amino acid, there are 2 different types of amino acid. One we are going to call it as an essential amino acid, other one we are going to call it as a non-essential amino acid. Essential amino acids are not synthesized in our body. It has to be
ಸಪ್ಲೈಡ್ ಫ್ರಮ್ ದಿ ಡಯಟ್ ಅಂಥದಕ್ಕೆ ನಾವೇನಂತ ಕರಿತೀವಿ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ವೆರಾಸ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಅಂದರೆ ಅದೇನಾಗುತ್ತೆ ಅಂತಂದರೆ ನಾವು ಹೊರಗಡೆಯಿಂದ ಅದನ್ನು ನಾವು ಸಪ್ಲೈ ಮಾಡಬೇಕಾಗತ್ತೆ. ಸೊ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಆರ್ ಸಿಂಥಸೈಸ್ಡ್ ವಿತಿನ್ ದಿ ಬಾಡಿ. ಇಟ್ ನೋ ನೀಡ್ ಟು ಸಪ್ಲೈ ಫ್ರಮ್ ದಿ ಡಯಟ್. ಎಸೆನ್ಷಿಯಲ್ ಅಂದರೆ ಬೇಕೇ ಬೇಕು, ಎಲ್ಲಿಂದ ಸಿಗುತ್ತೆ, ಫುಡ್ಡಿಂದ ಸಿಗುತ್ತೆ. ನಾನ್ ಎಸೆನ್ಷಿಯಲ್ ಅಂದರೆ ಬೇಕಾಗಿಲ್ಲ, ಯಾಕೆಂದರೆ ನಮ್ಮ ಬಾಡಿ ಒಳಗಡೆ ಸಿಂಥಸಿಸ್ ಆಗುತ್ತೆ. ಎಲ್ಲಿ ಸಿಂಥಸಿಸ್ ಆಗುತ್ತೆ? ಇಟ್ ಈಸ್ ಸಿಂಥಸೈಸ್ಡ್ ಇನ್ ದಿ ಸಿಟ್ರಿಕ್ ಆ್ಯಸಿಡ್ ಸೈಕಲ್ ಅಥವಾ ಕ್ರಿಪ್ಸ್ ಸೈಕಲ್ ಅಂತ ಕರಿತೀವಿ. ಅಲ್ಲಿ ಅದು ಪ್ರಿಪೇರ್ ಆಗ್ತಾ ಹೋಗುತ್ತೆ. ಡಯಟರಿ ಪ್ರೋಟೀನ್ಸ್, ನಾವು ತಗೊಳ್ಳುವಂಥ ಪ್ರೋಟೀನ್, ಎಸೆನ್ಷಿಯಲ್ ಪ್ರೋಟೀನ್ಸ್ ಏನಿದೆಯಲ್ಲ, ದಟ್ ಈಸ್ ಬ್ರೋಕನ್ ಡೌನ್ ಇನ್ ಅ ಡೈಜೆಸ್ಟಿವ್ ಟ್ರ್ಯಾಕ್ ಬೈ ದಿ ಆ್ಯಕ್ಷನ್ ಆಫ್ ವೇರಿಯಸ್ ಪ್ರೋಟೋಲಿಟಿಕ್ ಎನ್ಸೈಮ್ಸ್. ಸೊ ನಾವೇನು ಮಾಡ್ತೀವಿ, ಪ್ರೋಟೀನ್ನ ತಗೊಳ್ತೀವಿ. ಆ ಪ್ರೋಟೀನಲ್ಲಿ 2 ಥರ. ಪ್ರೋಟೀನ್ ಇಸ್ ಎ ಬಯೋಮಾಲಿಕ್ಯೂಲ್, ಅದರದ್ದು ಮಾನೋಮರ್ ಯೂನಿಟ್ ಏನಿದೆ ಅಮೈನೋ ಆ್ಯಸಿಡ್ಸ್ ಇದೆ. ಆ ಅಮೈನೋ ಆ್ಯಸಿಡ್ಸಲ್ಲಿ 2 ಥರ ಅಮೈನೋ ಆ್ಯಸಿಡ್ಸ್ ಇದೆ. ಒಂದಕ್ಕೆ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ, ದಟ್ ಈಸ್ ಸಪ್ಲಿಮೆಂಟೆಡ್ ಥ್ರೂ ಡಯಟ್. ಅದು ನನಗೇನಾಗುತ್ತೆ, ಇಟ್ಸ್ ಎ ಯೂಶ್ ಮಾಲಿಕ್ಯೂಲ್, ಬ್ರೇಕ್ ಡೌನ್ ಆಗಿ ಅಮೈನೋ ಆ್ಯಸಿಡ್ ಆಗಿ ಆಗುತ್ತೆ. ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಕೆಟಬಾಲಿಸಮ್ ಅಂತ ಕರಿತೀವಿ. ಇನ್ನೊಂದು ಏನಿದೆಯಲ್ಲ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್, ಅದು ನಮಗೆ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಥ್ರೂ ಡಯಟ್, ಇಟ್ ಈಸ್ ಪ್ರಿಪೇರ್ಡ್ ಇನ್ ಅವರ್ ಬಾಡಿ. ಅದು ಎಲ್ಲಾದರೆ ಸಿಟ್ರಿಕ್ ಆ್ಯಸಿಡ್ ಸೈಕಲಲ್ಲಿ ನಿಮಗೆ ಆಗ್ತಾ ಹೋಗುತ್ತೆ. ಪ್ರೋಟೀನ್ ಮೆಟಬಾಲಿಸಮಲ್ಲಿ ಏನಾಗುತ್ತಲ್ಲ, ನಾನು ಹೇಳ್ದಂಗೆ 2 ಇದೆ. ನಾವು ಈಗ ಕೆಟಬಾಲಿಸಮ್ನ ತೊಗೊಂಡ್ರೆ, ಅಮೈನೋ ಆ್ಯಸಿಡ್ ಕೆಟಬಾಲಿಸಮ್ is a part of a larger process in the metabolism of nitrogen containing molecules. Nitrogen enters the body in variety of compounds present in food, and most important being amino acid containing in a dietary protein. The nitrogen levels the body as urea, ammonia and other products derived from amino acid metabolism. The role of the body protein in the transformation involves 2 important concepts, amino acid pool and protein turnover. ಸೊ ಈಗ ನಾವು ಪ್ರೋಟೀನ್ ಮೆಟಬಾಲಿಸಮ್ನ ತೊಗೊಂಡ್ರೆ, ನಾವು ಡಯಟರಿ ಪ್ರೋಟೀನ್ನ ಏನು ತೊಗೊಳ್ತಾ ಇದ್ದೀವಿ, ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅದು ತೊಗೊಂಡ್ರೆ ಅದರಲ್ಲಿ ಏನಾಗಿರುತ್ತೆ, ಈ ಎಲ್ಲ ಅಮೈನೋ ಆ್ಯಸಿಡ್ಸಲ್ಲಿ ನೈಟ್ರೋಜನ್ ಇರುತ್ತೆ. ಸೊ ನೈಟ್ರೋಜನ್ ಅಥವಾ ಈ ಪ್ರೋಟೀನ್ ಏನಿದೆಯಲ್ಲ, ಅದು 2 ಕಾನ್ಸೆಪ್ಟ್ಸಲ್ಲಿ ನಮ್ಮ ಬಾಡಿ ಒಳಗಡೆಗೆ ಟ್ರಾನ್ಸ್ಫಾರ್ಮೇಷನ್ಸ್ ಆಗುತ್ತೆ. ಒಂದಕ್ಕೆ ನಾವೇನಂತ ಕರಿತೀವಿ, ಅಮೈನೋ ಆ್ಯಸಿಡ್ ಪೂಲ್ ಅಂತ ಕರಿತೀವಿ. ಇನ್ನೊಂದಕ್ಕೆ ಪ್ರೋಟೀನ್ ಟರ್ನ್ ಓವರ್ ಅಂತ ಕರಿತೀವಿ. ಈ ಅಮೈನೋ ಆ್ಯಸಿಡ್ ಪೂಲ್ ಏನಿದೆಯಲ್ಲ, ದ ಫ್ರೀ ಅಮೈನೋ ಆ್ಯಸಿಡ್ಸ್ ಆರ್ ಪ್ರೆಸೆಂಟ್ ಥ್ರೂ ಔಟ್ ದಿ ಬಾಡಿ ಇನ್ ದಿ ಸೆಲ್ಸ್, ಬ್ಲಡ್ ಆ್ಯಂಡ್ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ಸ್. ಫಾರ್ ದಿ ಪರ್ಪಸ್ ಆಫ್ ದಿಸ್ ಡಿಸ್ಕಷನ್, envision of all these amino acids if they belong to a single entity called as amino acid pool. ಸೊ ನಾವು ಮುಂಚೆನೇ ಹೇಳ್ದಂಗೆ ಈ ಅಮೈನೋ ಆ್ಯಸಿಡ್ಸ್ ಏನಾಗುತ್ತೆ, ನೈಟ್ರೋಜನ್ ಇರೋ ಕಾಂಪೌಂಡ್ಸ್ ಎಲ್ಲನೂ ಇರುತ್ತೆ. ಹಂಗಾಗಿ ಅವೆಲ್ಲೋ ಇರ್ತವೆ, ಅವನ್ನೆಲ್ಲ ಏನು ಮಾಡಬೇಕಾಗತ್ತೆ, ನಾವು ಪೂಲ್ ಮಾಡಬೇಕಾಗತ್ತೆ. ಅಮೈನೋ ಆ್ಯಸಿಡ್ ಪ್ರೊವೈಡೆಡ್ ಬೈ ದಿ ಡಿಗ್ರೇಡೇಷನ್ ಆಫ್ ದಿ ಬಾಡಿ ಪ್ರೋಟೀನ್. ನಮ್ಮ ಬಾಡಿ ಒಳಗಡೆ ಎಷ್ಟೊಂದು ಪ್ರೋಟೀನ್ಸ್ ಇರುತ್ತೆ, ಅದರಿಂದನೂ ಡಿಗ್ರೇಡೇಷನ್ ಆಗ್ಬೋದು. ಅಮೈನೋ ಆ್ಯಸಿಡ್ ಡಿರೈವ್ ಫ್ರಮ್ ದಿ ಡಯಟರಿ ಪ್ರೋಟೀನ್, ನಾವು ತಿನ್ನೋ ಪ್ರೋಟೀನ್ದು ಇರ್ಬೋದು. ಸಿಂಥಸಿಸ್ ಆಫ್ ದಿ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಫ್ರಮ್ ದಿ ಸಿಂಪಲ್ ಇಂಟರ್ಮೀಡಿಯೇಟ್ಸ್ ಆಫ್ ಮೆಟಬಾಲಿಸಮ್. ಈ ಅಮೈನೋ ಆ್ಯಸಿಡ್ ಪೂಲ್ ಅಂದರೆ ಅಮೈನೋ ಆ್ಯಸಿಡ್ಸ್ ಎಲ್ಲ ಒಂದು ಕಡೆಗೆ ಕಲೆಕ್ಟ್ ಆಗಬೇಕು. ಆ ಅಮೈನೋ ಆ್ಯಸಿಡ್ಸ್ ಎಲ್ಲೆಲ್ಲಿಂದ ಬಂದಿರ್ಬೋದು, ಒಂದು ಡಯಟರಿ ಫುಡ್ಡಿಂದ ಬರ್ಬೋದು, ವಿತಿನ್ ದಿ ಬಾಡಿ ಸಿಂಥಸಿಸ್ ಆಗಿರ್ಬೋದು, ಅಥವಾ ಸಿಂಥಸಿಸ್ ಆಫ್ ದಿ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಆಗಿರ್ಬೋದು. ಈ 3 ನಾವು ಏನಂತ ಕರಿತೀವಿ, ಅಮೈನೋ ಆ್ಯಸಿಡ್ ಪೂಲ್ ಅಂತ ಕರಿತೀವಿ. ಈ ಅಮೈನೋ ಆ್ಯಸಿಡ್ ಪೂಲ್ ಏನಿದೆಯಲ್ಲ, 3 ಮೆಥಡ್ಸಿಂದ ಆಗುತ್ತೆ. ಸಿಂಥಸಿಸ್ ಆಫ್ ದಿ ಬಾಡಿ ಪ್ರೋಟೀನ್, ಅಮೈನೋ ಆ್ಯಸಿಡ್ ಕನ್ಸಂಪ್ಷನ್ ಆಸ್ ಎ ಪ್ರಿಕರ್ಸರ್ ಫಾರ್ ದಿ ಎಸೆನ್ಷಿಯಲ್ ನೈಟ್ರೋಜನ್ ಕಂಟೈನಿಂಗ್ ಸ್ಮಾಲ್ ಮಾಲಿಕ್ಯೂಲ್ಸ್, ಕನ್ವರ್ಷನ್ ಆಫ್ ಅಮೈನೋ ಆ್ಯಸಿಡ್ಸ್ ಇಂಟು ಗ್ಲೂಕೋಸ್, ಗ್ಲೈಕೋಜನ್, ಫ್ಯಾಟಿ ಆ್ಯಸಿಡ್, ಕೀಟೋನ್ ಬಾಡೀಸ್ ಆರ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಈ ಅಮೈನೋ ಆ್ಯಸಿಡ್ ಪೂಲ್ ಹೇಗಾಗುತ್ತೆ, ನನಗೆ ಡಯಟರಿ ಪ್ರೋಟೀನ್ ಇರ್ಬೋದು, ಇಲ್ಲಾಂದರೆ ಪ್ರೋಟೀನ್ ಸಿಂಥಸಿಸ್ ಇನ್ ದಿ ಬಾಡಿ ಇರ್ಬೋದು, ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಇರ್ಬೋದು. ಈ 3 ನನಗೆ ಹೆಂಗೆ ಸಿಗುತ್ತೆ ಅಂತಂದರೆ, ನನ್ನ ಬಾಡಿ ಒಳಗಡೆ ಲಾಟ್ ಆಫ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಸಿಂಥಸಿಸ್ ಆಫ್ ದಿ ನನ್ನ ಬಾಡಿ ಒಳಗಡೆ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ, ಅದು ಪೂಲ್ ಆಗುತ್ತೆ. ಡಯಟ್ರಿಯಿಂದ ತೊಗೊಂಡಾಗ ಅದೇನಾಗುತ್ತೆ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಎ ಸ್ಮಾಲರ್ ಯೂನಿಟ್. ಅದೇ ಥರ ನಮಗೆ ಹೇಗೆ ಗ್ಲೂಕೋಸು, ಗ್ಲೈಕೋಜನ್ನು, ಫ್ಯಾಟಿ ಆ್ಯಸಿಡ್, ಕೀಟೋನ್ ಬಾಡೀಸ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಅಮೈನೋ ಆ್ಯಸಿಡ್ ಪೂಲ್ ಈ ಸ್ಮಾಲ್, ತುಂಬ ಕಡಿಮೆ ಇದೆ ಇನ್ ಕಂಪ್ಯಾರಿಸನ್ ವಿತ್ ಅಮೌಂಟ್ ಆಫ್ ದಿ ಪ್ರೋಟೀನ್ ಪ್ರೆಸೆಂಟ್ ಇನ್ ದಿ ಬಾಡಿ, ಬಟ್ ಇಟ್ ಆಲ್ಸೋ ಗೋಯಿಂಗ್ ಟು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಇವತ್ತು ಅದು ಚಿಕ್ಕದಾಗಿರ್ಬೋದು, ಅದಕ್ಕೆ 90 to 100 grams ಆಫ್ ಅಮೈನೋ ಆ್ಯಸಿಡ್ಸ್ ಇರ್ಬೋದು. ನಮ್ಮ ಬಾಡಿ ಒಳಗಡೆ 12 kgs ಇನ್ 70 kgs ಆಫ್ ಮೆನಲ್ಲಿ 12 kgs ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನ್ಗೆ ನಮ್ಮ ಎಂಟೈರ್ ಬಾಡಿ ಪ್ರೋಟೀನ್ಗೆ ಕಂಪೇರ್ ಮಾಡಿದ್ರೆ ಈ ಅಮೈನೋ ಆ್ಯಸಿಡ್ ಪೂಲು ಕಡಿಮೆ ಆಗಿರ್ಬೋದು, ಬಟ್ ಇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಎರಡನೇ ಕಾನ್ಸೆಪ್ಟ್ ಏನು ಅಂದರೆ ಪ್ರೋಟೀನ್ ಟರ್ನ್ ಓವರ್.
ಸೊ ಈಗ ಏನಾಗ್ತಾ ಇದೆ, ಪ್ರೋಟೀನ್ ಪೂಲ್ ಆಗಿದೆ. ಪೂಲ್ ಆಗಿರೋದು ಏನಾಗಬೇಕು, ಟರ್ನ್ ಓವರ್ ಆಗಬೇಕು, ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ನಿಮಗೆ ಗೊತ್ತು, ಸ್ಮಾಲರ್ ಯೂನಿಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆದಾಗ ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿ ರಿಲೀಸ್ ಆಗಿದೆ ಏನಾಗಬೇಕು, ಟರ್ನ್ ಓವರ್ ಆಗಬೇಕು. ಮೋಸ್ಟ್ ಪ್ರೋಟೀನ್ಸ್ ಇನ್ ದಿ ಬಾಡಿ ಆರ್ ಕಾನ್ಸ್ಟೆಂಟ್ಲಿ ಬೀಯಿಂಗ್ ಸಿಂಥಸೈಸ್ಡ್ ಆ್ಯಂಡ್ ದೆನ್ ಡಿಗ್ರೇಡೆಡ್, ಪರ್ಮಿಟಿಂಗ್ ದಿ ರಿಮೂವಲ್ ಆಫ್ ದಿ ಅಬ್ನಾರ್ಮಲ್ ಆರ್ ಅನ್ನೀಡೆಡ್ ಪ್ರೋಟೀನ್ಸ್. ಈ ಪ್ರೋಟೀನ್ ಸಿಂಥಸಿಸ್ ಆದಾಗ ನಮ್ಮ ಬಾಡಿ ಒಳಗಡೆಗೆ ಏನು ಬೇಕೋ ಅದು ಇಟ್ಕೊಂಡು ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಏನಾಗುತ್ತೆ, ಅನ್ನೀಡೆಡ್ ಪ್ರೋಟೀನ್ಸ್ ಎಲ್ಲ ಏನು ಮಾಡ್ತೀವಿ, ಅಥವಾ ಅಬ್ನಾರ್ಮಲ್ ಪ್ರೋಟೀನ್ಸ್ ಎಲ್ಲ ಏನಾಗುತ್ತೆ, ಅವೆಲ್ಲ ರಿಮೂವ್ ಆಗುತ್ತೆ. For many proteins, regulation of synthesis determines the concentration of protein in the cell, with the protein degradation assuming a minor role. For other proteins, the rate of synthesis is constructive, that is relatively constant, and the cellular levels of the protein are controlled by the selective degradation. ಸೊ ಈ ಪ್ರೋಟೀನ್ ಸಿಂಥಸಿಸ್ ಆಗಿದೆ, ಐದರ್ ಥ್ರೂ ಡಯಟರಿ ಇರ್ಬೋದು, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇರ್ಬೋದು, ಆರ್ ಅಮೈನೋ ಆಸಿಡ್ಸ್ ದಟ್ ಹ್ಯಾಸ್ ಬಿನ್ ಸಿಂಥಸೈಸ್ ಇನ್ ದಿ ಬಾಡಿ ಇರ್ಬೋದು. ಅದೆಲ್ಲ ಏನಾಗಬೇಕು, ಟರ್ನ್ ಓವರ್ ಆಗಬೇಕು. ಟರ್ನ್ ಓವರ್ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ, ಅನ್ವಾಂಟೆಡ್ಡು, ಅಬ್ನಾರ್ಮಲ್ಲು, ಅನ್ನೀಡೆಡ್ ಪ್ರೋಟೀನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಏನು ಬೇಕಲ್ಲ ಆ ಸಿಂಥಸಿಸ್ ಆಗ್ತಾ ಇರುತ್ತೆ, ಕನ್ಸ್ಟ್ರಕ್ಟಿವ್ ಆಗ್ತಾ ಇರುತ್ತೆ. ಅದನ್ನು ಸೆಲೆಕ್ಟಿವ್ ಡಿಗ್ರೇಷನ್ ಆಗಿ ಅದು ಏನಾಗುತ್ತೆ, ಎನರ್ಜಿ ಯುಟಿಲೈಸೇಷನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಡೈಜೆಷನ್ ಆಫ್ ದಿ ಡಯಟರಿ ಪ್ರೋಟೀನ್ ಹೇಗಾಗುತ್ತೆ ಅಂತ ನೋಡ್ಕೊಳ್ಳೋಣ. ಮೋಸ್ಟ್ ಆಫ್ ದಿ ನೈಟ್ರೋಜನ್ ಇನ್ ದಿ ಡಯಟ್ ಈಸ್ ಕನ್ಸ್ಯೂಮ್ಡ್ ಇನ್ ದಿ ಫಾರ್ಮ್ ಆಫ್ ಎ ಪ್ರೋಟೀನ್, ಟಿಪಿಕಲಿ ಕಂಟೈನಿಂಗ್ 70 to 100 ಗ್ರಾಮ್ ಪರ್ ಡೇ ಇನ್ ದಿ ಡಯಟ್. ನಾನು ಹಾಗಾಗಿ ಹೇಳಿದೆ, ನಮ್ಮದು ಬ್ಯಾಲೆನ್ಸ್ಡ್ ಡಯಟಲ್ಲಿ ಒನ್ ಆಫ್ ದಿ ಮೇಜರ್ ಕಾಂಪೊನೆಂಟ್ ಏನು ಅಂತಂದರೆ ಅದು ಪ್ರೋಟೀನ್ ಇರಬೇಕು. ಪ್ರೋಟೀನ್ಸ್ ಆರ್ ಜನರಲಿ ಟೂ ಲಾರ್ಜ್ ಟು ಬಿ ಅಬ್ಸಾರ್ಬ್ಡ್ ಬೈ ದಿ ಇಂಟೆಸ್ಟೈನ್. ದೇರ್ ಮಸ್ಟ್ ಬಿ hydrolyzed to yield di and tripeptide as well as an individual amino acid which can be absorbed. So ನಾನು ಮುಂಚೆನೇ ಹೇಳ್ದಂಗೆ ಪ್ರೋಟೀನ್ಸ್ ಆರ್ ವೆರಿ ಲಾರ್ಜ್ ಬಯೋಮಾಲಿಕ್ಯೂಲ್ಸ್, ದೇ ಆರ್ ಬಯೋಪಾಲಿಮರ್ಸ್. ಹಾಗಾಗಿ ಏನಾಗಬೇಕು, ಇಂಟೆಸ್ಟೈನಲ್ಲಿ ಅದು ಡೈಜೆಷನ್ ಆಗಲ್ಲ, ಅಬ್ಸರ್ವ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಬಿಫೋರ್ ಇಟ್ enters the intestine, it has to be cleaved into a smaller unit like a dipeptide, tripeptide ಆಗಿ ಅದು ಕ್ಲೀವ್ ಆಗಬೇಕು. ಅಥವಾ ಅಲ್ಲಿ ಅದಕ್ಕಿಂತ ಚಿಕ್ಕದಾಗದಾಗ ಅಮೈನೋ ಆಸಿಡ್ ಆಗಿ ಅದು ಕನ್ವರ್ಟ್ ಆಗುತ್ತೆ. Proteolytic enzymes responsible for degrading the proteins are produced in 3 different organs, the stomach, pancreatic and a small intestine. ಸೊ ಇದೇನಾಗಬೇಕು, ಲಾರ್ಜ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಇದೆ, ಬಯೋಪಾಲಿಮರ್ ಇದೆ, ಅದು ಕ್ಲೀವ್ ಆಗಬೇಕು. ಕ್ಲೀವ್ ಆಗಿ ಸ್ಮಾಲರ್ ಯೂನಿಟ್ ಆಗಬೇಕು. ಸ್ಮಾಲರ್ ಯೂನಿಟ್ ಏನು, ನನಗೆ ಮಾನೋಮರಿಕ್ ಯೂನಿಟ್ ಆಫ್ ದಿ ಪ್ರೋಟೀನ್ ಏನಿದೆ ಅಂದರೆ ಅಮೈನೋ ಆಸಿಡ್ ಇದೆ. ಅದು ಹೇಗೆ ಕ್ಲೀವ್ ಆಗುತ್ತೆ ಅಂತಂದರೆ, ದ ಜ್ಯೂಸಸ್, ದ ಎಂಜೈಮ್ಸ್ ದಟ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ ಬೈ ದಿ 3 ಆರ್ಗನ್ಸ್, ಒಂದು ಸ್ಟೊಮಕ್ ಇದೆ, ಇನ್ನೊಂದು ಪ್ಯಾಂಕ್ರಿಯಾಟಿಕ್ ಇದೆ, ಪ್ಯಾಂಕ್ರಿಯಾಸ್ ಇದೆ, ಸ್ಮಾಲ್ ಇಂಟೆಸ್ಟೈನ್ ಇದೆ. ಬೈಲ್ ಜ್ಯೂಸ್ ಇರ್ಬೋದು, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇರ್ಬೋದು. ಅದೇ ಥರ ಈ ಥರ ಡಿಫ್ರೆಂಟ್ ಜ್ಯೂಸ್ ಏನಾಗುತ್ತೆ, ದೇ ಗೋಯಿಂಗ್ ಟು secrete and they are going to convert it undergoes a hydrolysis and it going to convert that into a smaller unit. ಇದು ಒಂದು. ನೆಕ್ಸ್ಟ್, ಡೈಜೆಷನ್ ಆಫ್ ದಿ ಪ್ರೋಟೀನ್ಸ್ ಬೈ ದಿ ಗ್ಯಾಸ್ಟ್ರಿಕ್ ಸೆಕ್ರೇಷನ್. ನಾನು ಹೇಳಿದಂಗೆ 3 ಕಡೆಗೆ ಆಗುತ್ತೆ. ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೇಟ್ ಮಾಡುತ್ತೆ. ಅದು ಏನಾಗಿರುತ್ತೆ ಅಂತಂದರೆ, ಹೈಡ್ರೋಕ್ಲೋರಿಕ್ ಆಸಿಡ್. ದ ಸ್ಟೊಮಕ್ ಆಸಿಡ್ ಇಸ್ ಟು ಡೈಲ್ಯೂಟ್ ಟು ಹೈಡ್ರೋಲೈಸ್ ದಿ ಪ್ರೋಟೀನ್. ದ ಆಸಿಡ್ ಸೆಕ್ರೇಟೆಡ್ ಬೈ ದಿ cells functions instead to kill some bacteria and to denature protein, thus making them more susceptible to the hydrolysis by the proteases. ಸೊ ಇಲ್ಲೇನಾಗುತ್ತೆ, ನಾನು ಹೇಳಿದೆ ಜ್ಯೂಸಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಗ್ಯಾಸ್ಟ್ರಿಕ್ ಇದರಲ್ಲಿ ಇಂಟೆಸ್ಟೈನಲ್ಲಿ ಯಾವ ಥರ ಆಗುತ್ತೆ ಅಂತಂದರೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ. ಈ ಆ್ಯಸಿಡ್ ತುಂಬ ಡೈಲ್ಯೂಟ್ ಆಗಿರೋದ್ರಿಂದ, ಅದು pH ತುಂಬ ಕಡಿಮೆ ಇರೋದ್ರಿಂದ ಅದು ಹೈಡ್ರೋಲೈಸ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಇಟ್ ಕೆನ್ ಕಿಲ್ ದಿ ಬ್ಯಾಕ್ಟೀರಿಯಾ ಆ್ಯಂಡ್ ಡಿನೇಚರ್ ಪ್ರೋಟೀನು. ಯಾವ್ದು ಬೇಕೋ ನಮ್ಮ ಬಾಡಿಗೆ ಅದು ಮಾತ್ರ ಅದು ನೆಕ್ಸ್ಟ್ ಪ್ರೋಸೆಸ್ಗೆ ಹೈಡ್ರಾಲಿಸಿಸ್ ಮಾಡೋದಕ್ಕೆ ಕೊಡುತ್ತೆ. ಸೆಕೆಂಡ್ ಏನಿದೆಯಲ್ಲ, ಪೆಪ್ಸಿನ್ ಇರುತ್ತೆ. ಈ ಪೆಪ್ಸಿನ್ ಏನು ಮಾಡುತ್ತೆ ಅಂದರೆ, ಸೆಕ್ರೇಟ್ ಆಗುತ್ತೆ ನಮ್ಮ ಬಾಡಿ ಒಳಗಡೆ. ಅದು ಏನಾಗುತ್ತೆ ಅಂದರೆ, it convert the huge biopolymer into a numeric unit. In general, pepsogene is activated to pepsin either by HCl or by autocatalytically by the other pepsin molecule that have been already activated. Pepsin releases the peptide and few amino acid from the dietary proteins. Now dietary protein ತಗೊಳ್ಳೋದು ಏನಾಗುತ್ತೆ, ಸ್ಮಾಲರ್ ಯೂನಿಟ್ ಆಗಿ ಕನ್ವರ್ಟ್ ಆಗುತ್ತೆ ಬೈ ದಿ ಸ್ಟೊಮಕ್, ಬೈಲ್ ಜ್ಯೂಸ್ ಆ್ಯಂಡ್ ಆಲ್ಸೋ ಇಂಟೆಸ್ಟೈನಲ್ ಜ್ಯೂಸ್ ಇರ್ಬೋದು, ಪೆಪ್ಸಿನ್ ಇರ್ಬೋದು. ಇವೆಲ್ಲ ಮಾಡಿ ಅದನ್ನು ಏನು ಮಾಡುತ್ತದು, ಸ್ಮಾಲರ್ ಯೂನಿಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಪ್ಯಾಂಕ್ರಿಯಾಟಿಕ್ ಎಂಜೈಮ್ಸ್ ಏನಿರುತ್ತಲ್ಲ, ಆ ಪ್ಯಾಂಕ್ರಿಯಾಟಿಕ್ ಎಂಜೈಮ್ಸ್ ಏನು ಮಾಡುತ್ತೆ, ಪ್ರೋಟೀನ್ಸ್ನ ಡೈಜೆಸ್ಟ್ ಮಾಡುತ್ತೆ. ನಮ್ಮದು ಡಯಟರಿ ಪ್ರೋಟೀನ್ ಏನಾಗುತ್ತೆ, ಬೇರೆ ಬೇರೆ ಸ್ಟೇಜ್ಗೆ ಹೋದಾಗ ಬೇರೆ ಬೇರೆ ಎಂಜೈಮ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಎಂಜೈಮೆಟಿಕ್ ಹೈಡ್ರಾಲಿಸಿಸ್ ಆಗಿ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಅಮೈನೋ ಆ್ಯಸಿಡ್.
On entering into the small intestine, large polypeptide produced in the stomach by the action of the pepsin are further cleaved to oligopeptides and amino acid by a group of pancreatic proteases. ASC ಇಂದ ಎಂಡ್ ಆಗ್ತಾ ಇದೆ ಅಂದರೆ ಅವು ಯಾವಾಗಲೂ ಎನ್ಸೈಮ್ಸ್ ಆಗಿರುತ್ತೆ. ಎನ್ಸೈಮ್ಸ್ ಎಲ್ಲೂ ನಾವು ಬಯೋಕೆಟಲಿಸ್ಟ್ ಅಂತ ಕರಿತೀವಿ. ಜನರಲಿ ಇದನ್ನು ಯೂಸ್ ಮಾಡಿಕೊಂಡಾಗ ಲಾರ್ಜರ್ ಯೂನಿಟ್ ಇದ್ದದ್ದು ಏನಾಗುತ್ತೆ, ಸ್ಮಾಲರ್ ಯೂನಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಪ್ಯಾಂಕ್ರಿಯಾಟಿಕ್ ಎನ್ಸೈಮ್ ಏನಾಗಿರುತ್ತೆ ಅಂದರೆ ಹೈಲಿ ಸ್ಪೆಸಿಫಿಕ್ ಆಗಿರುತ್ತೆ. They're going to cleave the amino acid adjacent to the susceptible peptide bond. For example, tryptophan cleaves only when the carbonyl group of the peptide bond is contributed by the arginine or lysine. These enzymes like pepsins are synthesized and secreted inactive zymogens. ರೀತಿಯ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ರಿಲೀಸ್ ಆಫ್ zymogens ಆಗುತ್ತೆ. ದ ರಿಲೀಸ್ ಆ್ಯಂಡ್ ದಿ ಆಕ್ಟಿವೇಶನ್ ಆಫ್ ದಿ ಪ್ಯಾಂಕ್ರಿಯಾಟಿಕ್ zymogens are mediated by secretion of the two polypeptide hormones of the digestive tract. ನೆಕ್ಸ್ಟ್ ಏನಾಗುತ್ತೆ, ಈ zymogens ಏನಿರುತ್ತಲ್ಲ ಅದು ಆಕ್ಟಿವೇಶನ್ ಆಗುತ್ತೆ. ಆಕ್ಟಿವೇಶನ್ ಆಗಿ ಏನಾಗುತ್ತೆ, ಅದೇನಾಗುತ್ತೆ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಎ ಸ್ಮಾಲರ್ ಯೂನಿಟ್. ನಮ್ಮದು ಡಯಟರಿ ಪ್ರೋಟೀನ ತೊಗೊಳ್ತಾ ಇದ್ದೀವಿ, ಅದು ತ್ರೀ ಫುಡ್ ಟ್ರ್ಯಾಕಲ್ಲಿ ಬರುತ್ತೆ. ಪ್ರತಿಯೊಂದು ಫುಡ್ ಟ್ರ್ಯಾಕಲ್ಲಿ ಬಂದಾಗೂ ಬೇರೆ ಬೇರೆ ಎನ್ಸೈಮ್ಸ್ act ಮಾಡುತ್ತೆ. they are going to secrete the juices. Our juice in turn going to act as a enzymes and they are going to cleave the larger biomolecules into a smaller unit. ಸೊ ಅದಕ್ಕೆ ಬೇರೆ ಎನ್ಸೈಮ್ಸ್ಗಳು ನಿಮಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. Abnormalities in the protein digestion. In an individual with a deficiency in the pancreatic secretion, the digestion and absorption of the fat and protein are incomplete. This results in the abnormal appearance of the lipids and digested protein in the feces. ಸೊ ನಾವು ಮುಂಚೆನೇ ಹೇಳ್ದಂಗೆ ಏನು ಬೇಕೋ ಅದನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ. ಅಬ್ನಾರ್ಮಲಿಟೀಸ್ ಇರುವಂಥದ್ದು, ಅನ್ವಾಂಟೆಡ್ ಇರೋದು, ಅನ್ಡೈಜೆಸ್ಟೆಡ್ ಇರೋದು, ಇಟ್ ವಿಲ್ ಕಮ್ ಔಟ್. ಸೊ ಈ ರೀತಿಯಾಗಿ ನಮಗೆ ಆಗ್ತಾ ಹೋಗುತ್ತೆ. ಈಗ ಅದೇ ರೀತಿ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಸ್ಮಾಲ್ ಇಂಟೆಸ್ಟೈನ್ಗೆ ಹೋದಾಗ್ಲೂ ಏನಾಗುತ್ತೆ, ಅಮೈನೋ ಪೆಪ್ಟಿಡೇಸ್ ಅನ್ನುವಂಥ ಏನಾಗುತ್ತೆ ಎನ್ಸೈಮ್ ಏನಿದೆ, ದಟ್ ಗೋಯಿಂಗ್ ಟು ಕನ್ವರ್ಟ್ ಯುವರ್ ಓಲಿಗೋಪೆಪ್ಟೈಡ್ಸ್ ಇಂಟು ಎ ಸ್ಮಾಲರ್ ಪೆಪ್ಟೈಡ್ಸ್ ಆ್ಯಂಡ್ ಫ್ರೀ ಅಮೈನೋ ಆ್ಯಸಿಡ್. ಆಲ್ ದಿ ತ್ರೀ ಜ್ಯೂಸಸ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇರ್ಬೋದು, ಸ್ಮಾಲ್ ಇಂಟೆಸ್ಟೈನಲ್ಲಿ ಇರ್ಬೋದು, ಇಲ್ಲ ಅಂತಂದರೆ ಸ್ಟೊಮಕ್ಕಲ್ಲಿ ಇರ್ಬೋದು, ಎಲ್ಲ ಏನಾಗುತ್ತೆ ಅಂದರೆ ಲಾರ್ಜ್ ಪಾಲಿಪೆಪ್ಟೈಡ್ ಯೂನಿಟ್ ಏನಿರುತ್ತೆ, ಲಾರ್ಜ್ ಪ್ರೋಟೀನ್ ಯೂನಿಟ್ ಏನಿದೆಯಲ್ಲ, ಯೂಸಿಂಗ್ ಡಿಫ್ರೆಂಟ್ ಅಮೈನೋ ಆ್ಯಸಿಡ್ ಯೂಸಿಂಗ್ ಡಿಫ್ರೆಂಟ್ ಎನ್ಸೈಮ್ಸ್, ಬಯೋ ಎನ್ಸೈಮ್ಸ್, ಅದು ಕ್ಲೀವ್ ಮಾಡುತ್ತೆ. ದೇ ಗೆಟ್ ಕನ್ವರ್ಟೆಡ್ ಇಂಟು ಎ ಸ್ಮಾಲರ್ ಯೂನಿಟ್. ಸೊ ಈ ಲಾರ್ಜರ್ ಯೂನಿಟ್ ಇದ್ದದ್ದು ಏನಾಗುತ್ತೆ, ಸ್ಮಾಲರ್ ಯೂನಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕೆಟಬಾಲಿಸಮ್ ಅಂತ ಕರಿತೀವಿ. So the peptides are hydrolyzed in a systole to amino acid that are released into a portal system by felicitated diffusion. Thus only free amino acids are found in the portal bind after a meal containing protein. These amino acids are either metabolized by the liver or released into a general circulation. So ಏನಾಯಿತು, ಯೂಜ್ ಮಾಲಿಕ್ಯೂಲ್ನ ತೊಗೊಂಡಿದ್ದೀವಿ. ಡಯಟರಿ ಫುಡ್ನಲ್ಲಿ ನಾವು ಪ್ರೋಟೀನ್ನ ತೊಗೊಂಡಿದ್ದೀವಿ. ನಮ್ಮ ಬ್ಯಾಲೆನ್ಸ್ ಡಯಟಲ್ಲಿ ಒಂದು 30% ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನ್ಗೆ ಇಂದ ಇರುವಂಥ ಎನರ್ಜಿ ಏನಾಗ್ತಿದೆ, ಎನರ್ಜಿ ನಮಗೆ ಇನ್ ಆರ್ಡರ್ ಟು ಮೇಂಟೈನ್, ಇನ್ ಆರ್ಡರ್ ಟು ಗ್ರೋತ್, ಅದಕ್ಕೆ ನನಗೆ ರಿಪೇರ್ ಮಾಡೋದಕ್ಕೆ ಆ ಎನರ್ಜಿ ಯುಟಿಲೈಸ್ ಆಗ್ತಾ ಇದೆ. ಆ ಪ್ರೋಟೀನ್ಸ್ ನಮ್ಮ ಬಾಡಿ ಒಳಗಡೆ ಹೋದಾಗ ಏನಾಗುತ್ತೆ, ಇಟ್ಸ್ ಎ ಯೂಜ್ ಮಾಲಿಕ್ಯೂಲ್, ಇಟ್ಸ್ ಎ ಬಯೋಪಾಲಿಮರ್, ಇಟ್ ಹ್ಯಾಸ್ ಟು ಕ್ಲೀವ್ ಇನ್ ಟು ಎ ಸ್ಮಾಲರ್ ಪಾರ್ಟ್ ಆಗಿ ಕ್ಲೀವ್ ಆಗಿದೆ. ಕ್ಲೀವ್ ಆದಮೇಲೆ ಅದೇನಾಗಬೇಕು, ಇಟ್ ಶುಡ್ ಗೋ ಇನ್ ಟು ದಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಸೆಲ್. Transport of amino acid to cells. The concentration of free amino acid in an extracellular fluid is significantly lower than within the cells of the body. This concentration gradient is maintained because active transport system driven by the hydrolysis of ATP are required for movement of amino acid from the extracellular space into cells. At least 7 different transport systems are known that have overlapping specificities for different amino acid. The small intestine and the promaxil tubuli of the kidney have common transport system for amino acid uptake. Therefore, a defect in any one of these systems result in inability to absorb particular amino acid into a gut and into the kidney tubulus. ಸೊ ಈಗ ಏನಾಗಿದೆ, ಯೂಜ್ ಮಾಲಿಕ್ಯೂಲ್ಸ್ ಇದೆ. ಬೇರೆ ಬೇರೆ ಪಾರ್ಟ್ ಆಫ್ ದಿ ಬಾಡಿಗೆ ಹೋದಾಗ ಮೌತಲ್ಲಿ ಇರ್ಬೋದು, ಸ್ಟೊಮಕ್ಕಲ್ಲಿ ಇರ್ಬೋದು, ಇಂಟೆಸ್ಟೈನಲ್ಲಿ ಇರ್ಬೋದು, ಯೂಸಿಂಗ್ ಡಿಫ್ರೆಂಟ್ enzymes, using different bioenzymes,
ಅದೇನಾಗುತ್ತೆ ಗೆಟ್ ಕ್ಲೀವ್ಡ್ ಇಂಟು ಎ ಸ್ಮಾಲರ್ ಯೂನಿಟ್. ಆ ಸ್ಮಾಲರ್ ಯೂನಿಟ್ ಏನಾಗುತ್ತೆ ಇಟ್ ಗೋಯಿಂಗ್ ಟು ಟ್ರಾವೆಲ್ ಫ್ರಮ್ ಒನ್ ಪಾರ್ಟ್ ಆಫ್ ದಿ ಬಾಡಿ ಟು ಅನದರ್ ಪಾರ್ಟ್ ಆಫ್ ದಿ ಬಾಡಿ, ದೇರ್ ಬೈ ಇಟ್ ಗೋಯಿಂಗ್ ಟು. ಈ ಮೂರನ್ನು ನಾವು ಏನಂತ ಕರಿತೀವಿ ಅಮೈನೋ ಆ್ಯಸಿಡ್ ಪೂಲ್ ಅಂತ ಕರಿತೀವಿ. ಈ ಅಮೈನೋ ಆ್ಯಸಿಡ್ ಪೂಲ್ ನೋಡಿಕೊಂಡು ಅದನ್ನು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಒನ್ ಸಿಸ್ಟಮ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಅಪ್ಟೇಕ್ ಆಫ್ ಸಿಸ್ಟಮ್ ಆ್ಯಂಡ್ ಸಿಸ್ಟೀನ್ ಆ್ಯಂಡ್ ಡೈಬೇಸಿಕ್ ಅಮೈನೋ ಆ್ಯಸಿಡ್. ಈ ಥರ ಮಾಡ್ತಾ ಹೋಗುತ್ತೆ. ಇನ್ ಆ್ಯನ್ ಇನ್ಹೆರಿಟೆಡ್ ಡಿಸಾರ್ಡರ್ cystinuria, this carrier system is defective and all 4 amino acid appear in the. ಸೊ ಅದೇನಂದರೆ ನಮಗೆ ನಮ್ಮ ಬಾಡಿ ಒಳಗಡೆ ಡೈಜೆಸ್ಟ್ ಆಗಲಿಲ್ಲ, ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಿಲ್ಲ ಅಂದರೆ ನಮಗೆ ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ ಇರ್ಬೋದು, ಸ್ಟಮಕ್ ಜ್ಯೂಸಸ್ ಇರ್ಬೋದು, ಅದು ಇನ್ಸಫಿಷಿಯೆಂಟ್ ಆಗಿದೆ, ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಆಲ್ ಪ್ರೋಟೀನ್ಸ್ ವಿಲ್ ಬಿ ಎಕ್ಸ್ಕ್ರೀಟೆಡ್ ಇನ್ ಯೂರಿಯಾ. ಹಾಗಾಗಿ ಇನ್ ಯೂರಿಯಾ. ಸೊ ಹಾಗಾಗಿ ಯೂರಿನ್ ಟೆಸ್ಟ್ ಯಾಕೆ ಮಾಡ್ತಾರೆ ಅಂದರೆ ನಮ್ಮದು ಎಲ್ಲ ಬಾಡಿ ಪಾರ್ಟ್ ಕರೆಕ್ಟಾಗಿ ವರ್ಕ್ ಮಾಡ್ತಿದೆಯಾ ಇಲ್ಲ ಅನ್ನೋದು ನನಗೆ ಯೂರಿನ್ ಎಸ್ಟಿಮೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಅಮೈನೋ ಆ್ಯಸಿಡ್ ಡಿಅಮಿನೇಷನ್. ಕೆಲವು ಸಲ ಏನಾಗುತ್ತೆ ಈ ಅಮೈನೋ ಆ್ಯಸಿಡ್ ಏನಾಗುತ್ತೆ ಡಿಅಮಿನೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ಅಮಿನೇಷನ್ ಅಂದರೆ ಅಮೋನಿಯಾ ಇರುವಂಥದ್ದು, ಡಿಅಮಿನೇಷನ್ ಅಂದರೆ ಅಮೋನಿಯಾ ರಿಮೂವ್ ಆಗುವಂಥದ್ದು. ದ ಫಸ್ಟ್ ರಿಯಾಕ್ಷನ್ ಇನ್ ದಿ ಬ್ರೇಕ್ ಡೌನ್ ಆಫ್ ಅಮೈನೋ ಆ್ಯಸಿಡ್ ಈಸ್ ಆಲ್ಮೋಸ್ಟ್ ರಿಮೂವಲ್ ಆಫ್ ಇಟ್ಸ್ ಆಲ್ಫಾ ಅಮೈನೋ ಗ್ರೂಪ್ ವಿತ್ objective excreting excess nitrogen and degrading the remaining carbon skeleton and converting into a glucose. ಸೊ ಈಗ ಅಮೈನೋ ಆ್ಯಸಿಡ್ ಏನಿರುತ್ತಲ್ಲ ಅದೇನಾಗುತ್ತೆ ಕ್ರಿಕ್ ಸೈಕಲ್ಗೆ ಎಂಟರ್ ಆಗಬೇಕು, ಅದೇನಾಗುತ್ತೆ ಇಟ್ ಶುಡ್ ಗೆಟ್ ಕನ್ವರ್ಟೆಡ್ ಇಂಟು ಎ ಗ್ಲೂಕೋಸ್. ಸೊ ಹಾಗಾಗಿ ಏನಾಗುತ್ತೆ ಆ ಡಿಗ್ರೇಡ್ ಆದಾಗ ಈ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಏನಿರುತ್ತಲ್ಲ ಅದೇನಾಗಬೇಕು ಅಂತಂದರೆ ಇರುವಂಥ ಎಕ್ಸ್ಟ್ರಾ ನೈಟ್ರೋಜನ್ ಏನಿದೆಯಲ್ಲ ಅದೆಲ್ಲನೂ ರಿಮೂವ್ ಆಗಬೇಕು. And we are going to left with only a carbon skeleton and a glucose. Urea is a predominant nitrogen excretion product in the animal, is synthesized from ammonia and aspartate. ಸೊ ನಮ್ಮ ಬಾಡಿ ಒಳಗಡೆ ಅನ್ವಾಂಟೆಡ್ ಎಕ್ಸ್ಟ್ರಾ ಇರುವಂಥದ್ದು ಎಲ್ಲ ನೈಟ್ರೋಜನ್ ಏನಾಗುತ್ತೆ ಇಟ್ ವಿಲ್ ಎಕ್ಸ್ಕ್ರೀಟೆಡ್ ಇನ್ ದಿ ಫಾರ್ಮ್ ಆಫ್ ಯೂರಿಯಾ. Both of these latter substances are derived mainly from the glutamate, a product most deamination reaction. Most amino acids are deaminated by transformation and transfer from their amino group to alpha keto acid to yield alpha keto acid of the original amino acid and new amino acid in the reaction catalyzed by amino transferase. ಸೊ ಬೇರೆ ಬೇರೆ ಇರೋವಂಥ ಏನಾಗ್ತಾ ಹೋಗುತ್ತೆ ನಮ್ಮ ಬಾಡಿ ಒಳಗಡೆ ಇರೋವಂಥ ಬೇರೆ ಬೇರೆ ಎಂಜೈಮ್ಸ್, ಬಯೋ ಎಂಜೈಮ್ಸು ಬೇರೆ ಬೇರೆ ಸ್ಟೇಜಲ್ಲಿ ದೇ ಗೋಯಿಂಗ್ ಟು act and they are going to convert the dietary protein into amino acid. Then in turn those amino acid if you are going to contain lot of nitrogen, deamination ಆಗಬೇಕು, ರಿಮೂವಲ್ ಆಫ್ ನೈಟ್ರೋಜನ್ ಆಗಬೇಕು. ರಿಮೂವಲ್ ಆಫ್ ನೈಟ್ರೋಜನ್ ಹೇಗಾಗುತ್ತೆ ಅಂದರೆ ಬೇರೆ ಬೇರೆ ಮೆಥಡ್ಸಲ್ಲಿ ಆಗುತ್ತೆ. ಒಂದು ಮೆಥಡು ಏನು ಅಂದರೆ ಟ್ರಾನ್ಸ್ಮಿಷನ್. The funeral of the amino acid to glutamate, the first step of the catabolism of the most amino acids is transferred into alpha amino group to alpha keto glutamate agi convert agutte. The products are an alpha keto acid and a glutamate. Alpha keto glucarate plays a pivotal role in amino acid metabolism by accepting the amino group from most amino acid, thus becoming glutamate. Glutamate produced by transmission can be oxidatively deanimated or used as amino group donor in the synthesis of non-essential amino acid. This transfer of amino acid from one carbon skeleton to another is catalyzed by a family of enzymes called as aminotransferases. These enzymes are found in citrol mitochondria of the cell throughout the body, especially those of the liver, kidney, intestine and muscle. All amino acids with the exception of lysine and threonine participate in transformation at some point in their catabolism. ಕೆಟಬಾಲಿಸಮ್ ಅಂದರೆ ಏನು ಹೇಳುತ್ತೆ, ಲಾರ್ಜ್ ಮಾಲಿಕ್ಯೂಲ್ ಇದ್ದು ಸ್ಮಾಲ್ ಯೂನಿಟ್ಗೆ ಕನ್ವರ್ಟ್ ಆಗುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಕೆಟಬಾಲಿಸಮ್ ಅಂತ ಹೇಳ್ತೀವಿ. ಕೆಟಬಾಲಿಸಮಲ್ಲಿ ಎನರ್ಜಿ ರಿಲೀಸ್ ಆಗಲ್ಲ. ಯೂಜ್ ಪಾಲಿಮರ್ ಇರುವಂಥದ್ದು ಏನಾಗುತ್ತೆ ಮಾನೋಮರ್ ಯೂನಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ ಟರ್ನ್ ದಟ್ ಮಾನೋಮರ್ ಯೂನಿಟ್ ಅಲ್ಲಿರುವಂಥ ಎಕ್ಸ್ಟ್ರಾ ಈ ಮೂರನ್ನು ನಾವು ಏನಂತ ಕರಿತೀವಿ ಅಮೈನೋ ಆ್ಯಸಿಡ್ ಪೂಲ್ ಅಂತ ಕರಿತೀವಿ. ಈ ಅಮೈನೋ ಆ್ಯಸಿಡ್ ಪೂಲ್ ಏನಿದೆಯಲ್ಲ 3 ಮೆಥಡ್ಸಿಂದ ಆಗುತ್ತೆ. ಸಿಂಥಸಿಸ್ ಆಫ್ ದಿ ಬಾಡಿ ಪ್ರೋಟೀನ್, amino acid consumption as a precursor for the essential nitrogen containing small molecules, conversion of amino acids into glucose, glycogen, fatty acid, ketone bodies or carbon dioxide and water. ಸೊ ಈ ಅಮೈನೋ ಆ್ಯಸಿಡ್ ಪೂಲ್ ಹೇಗಾಗುತ್ತೆ, ನನಗೆ ಡಯಟರಿ ಪ್ರೋಟೀನ್ ಇರ್ಬೋದು, ಇಲ್ಲಾಂದರೆ ಪ್ರೋಟೀನ್ ಸಿಂಥಸಿಸ್ ಇನ್ ದಿ ಬಾಡಿ ಇರ್ಬೋದು, ನಾನ್ ಎಸೆನ್ಷಿಯಲ್
ಫ್ಯಾಟಿ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇರ್ಬೋದು. ಈ ಮೂರು ನನಗೆ ಹೆಂಗೆ ಸಿಗುತ್ತೆ ಅಂತಂದರೆ, ನನ್ನ ಬಾಡಿ ಒಳಗಡೆ ಲಾಟ್ ಆಫ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಸಿಂಥಸಿಸ್ ಆಫ್ ನನ್ನ ಬಾಡಿ ಒಳಗಡೆ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ, ಅದು ಪೂಲ್ ಆಗುತ್ತೆ. ಡಯಟ್ರಿಯಿಂದ ತೊಗೊಂಡಾಗ ಅದೇನಾಗುತ್ತೆ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಎ ಸ್ಮಾಲರ್ ಯೂನಿಟ್. ಅದೇ ಥರ ನಮಗೆ ಹೇಗೆ ಗ್ಲೂಕೋಸು, ಗ್ಲೈಕೋಜನ್ನು, ಫ್ಯಾಟಿ ಆಸಿಡ್, ಕೀಟೋನ್ ಬಾಡೀಸ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಅಮೈನೋ ಆಸಿಡ್ ಪೂಲ್ ಈ ಸ್ಮಾಲ್, ತುಂಬ ಕಡಿಮೆ ಇದೆ ಅಂತ ಕರಿತೀವಿ. ಸೊ ALT ಏನಿದೆಯಲ್ಲ, ALT is present in many tissues. The enzyme catalyzes the transfer of the amino group of alanine to alpha ketoglucarate, resulting in the formation of pyruvate and glucamate. The reaction is readily reversible. However, during the amino acid catabolism, this enzyme function in direction of glucamate synthesis. Thus, the glucamate in effect act as a collector of nitrogen from alanine. ಅದೇ ಥರ AST ಏನಿದೆಯಲ್ಲ, is an exception to the rule of aminotransferases funnel amino acid group to glucamate. During amino acid catabolism, AST transfer amino group from glucamate to oxaloacetate, forming aspartate, which is used as a source of nitrogen in urination ಆಗಿ ಅದು ಏನಾಗುತ್ತೆ, ಎನರ್ಜಿ ಯುಟಿಲೈಸೇಷನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಡೈಜೆಷನ್ ಆಫ್ ದಿ ಡಯಟರಿ ಪ್ರೋಟೀನ್ ಹೇಗಾಗುತ್ತೆ ಅಂತ ನೋಡ್ಕೊಳ್ಳೋಣ. ಮೋಸ್ಟ್ ಆಫ್ ದಿ ನೈಟ್ರೋಜನ್ ಇನ್ ದಿ ಡಯಟ್ ಇಸ್ ಕನ್ಸ್ಯೂಮ್ಡ್ ಇನ್ ದಿ ಫಾರ್ಮ್ ಆಫ್ ಎ ಪ್ರೋಟೀನ್, ಟಿಪಿಕಲಿ ಕಂಟೈನಿಂಗ್ 70 to 100 grams per day ಇನ್ ದಿ ಡಯಟ್. ನಾನು ಹಾಗಾಗಿ ಹೇಳಿದೆ, ನಮ್ಮದು ಬ್ಯಾಲೆನ್ಸ್ಡ್ ಡಯಟಲ್ಲಿ ಒನ್ ಆಫ್ ದಿ ಮೇಜರ್ ಕಾಂಪೊನೆಂಟ್ ಏನು ಅಂತಂದರೆ ಅದು ಪ್ರೋಟೀನ್ ಇರಬೇಕು. ಪ್ರೋಟೀನ್ಸ್ ಆರ್ ಜನರಲಿ ಟೂ ಲಾರ್ಜ್ ಟು ಬಿ ಅಬ್ಸಾರ್ಬ್ಡ್ ಬೈ ದಿ ಇಂಟೆಸ್ಟೈನ್. There must be hydrolyzed to yield di and tripeptide as well as an individual amino acid which can be absorbed. So ನಾನು ಮುಂಚೆನೇ ಹೇಳ್ದಂಗೆ ಪ್ರೋಟೀನ್ಸ್ ಆರ್ ವೆರಿ ಲಾರ್ಜ್ ಬಯೋಮಾಲಿಕ್ಯೂಲ್ಸ್, ದೇ ಆರ್ ಬಯೋಪಾಲಿಮರ್ಸ್. ಹಾಗಾಗಿ ಏನಾಗಬೇಕು, ಇಂಟೆಸ್ಟೈನಲ್ಲಿ ಅದು ಕನ್ವರ್ಟ್ ಆಗುತ್ತೆ. ಈ ರೀತಿಯಾಗಿ ನಿಮಗೆ ತಗೊಳ್ಳೋವಂಥ ಅಮೈನೋ ಆಸಿಡ್ ಏನಾಗ್ತಾ ಇದೆ ಅಂದರೆ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು a smaller unit and it going to release energy. Again, all the three, fat metabolism ಇರ್ಬೋದು, ಅಮೈನೋ ಆಸಿಡ್ ಮೆಟಬಾಲಿಸಮ್ ಇರ್ಬೋದು, ಇಲ್ಲಾಂದರೆ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಇರ್ಬೋದು, ಮೂರು ಕಾರ್ರಿಲೇಟ್ ಆಗಿ ಆಲ್ ದಿ ತ್ರೀ ಟುಗೆದರ್, ಬಿಕಾಸ್ ಆಲ್ ದಿ ತ್ರೀ ಆರ್ ದಿ ಪಾರ್ಟ್ಸ್ ಆಫ್ ಅವರ್ ಬ್ಯಾಲೆನ್ಸ್ಡ್ ಡಯಟ್. ಎಲ್ಲನೂ ಏನಾಗುತ್ತೆ, ಕಾರ್ರಿಲೇಟ್ ಆಗಿ ಎನರ್ಜಿನ ರಿಲೀಸ್ ಮಾಡುತ್ತೆ. ಹೇಗೆ ಕಾರ್ರಿಲೇಟ್ ಆಗುತ್ತೆ, ಹೇಗೆ ಎನರ್ಜಿ ರಿಲೀಸ್ ಮಾಡುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.